ಏ ಅಕ್ಕ ಆಗ ತಕ್ಕನ ಬರ್ರಿ, ನಾನು ತಿರ್ಗಾ ಯಾರನ್ನೂ ಕರೆಯಕ್ಕೆ ಹೋಗಲ್ಲ. ತಿರ್ಗಾ ನೀವೇನೇ ಬಂದು ಆಗ ಮಾಡ್ಕೊಂಡು ಹೋಗ್ರಿ. ಏನು 2 ದಿನಕ್ಕೆ ಆಗ್ತವೆ. ತಿರ್ಗಾ ನಾಳೆಗೆ ಇನ್ನೊಬ್ರಿಗೆ ಹೋಗ್ತೀವಿ ಅಂತಂದು ಅನ್ಬೇಡ್ರಿ. ಆಗ ತಕ್ಕ ಬಂದು ಆಗ ಮಾಡ್ಕೊಂಡು ಹೋಗ್ರಿ. ನಮ್ಮ ಮನೆಗೆ ಇಟ್ಟು ಉಳ್ಕೊಂಡ್ರೆ ಮಾಡೋದಿಲ್ಲ ಏನಿಲ್ಲ. ಹಂಗೆ ನಾನು ನಾಳೆಗೆ ಇನ್ನೊಂದು ಇಟ್ಟು ಉಳ್ಕೊಂಬಂಡ್ರೆ ಇನ್ನಿಟ್ಟು ಹಾಕಿ ಕೊಡ್ತೀನಿ, ತಕ್ಕೊಂಡು ಹೋಗಿರಿ ಅಂತ ನೀವೇ ಮೂವರು ಬರ್ರಿ. ತಿರ್ಗಿ ನಾನು ಯಾರನ್ನೂ ಕರೆಯಕ್ಕೆ ಹೋಗಲ್ಲ. ತಿರ್ಗಾ ಇವತ್ತೊಂದು ದಿವಸ ಬಂದು ಕೈಗೆ ನಾಳೆಗೆ ಬರಲ್ಲ ಅಂತಂದು ಅನ್ಬೇಡ್ರಿ. ಅವ್ರಿಗೆ ಹೋಗ್ತೀವಿ ಇವ್ರಿಗೆ ಹೋಗ್ತೀವಿ ಅನ್ಬೇಡ್ರಿ. ಅಲ್ಲ ಕಣಮ್ಮನಿ ರಂಗಮ್ಮ, ಈಟೊಂದು ಐತೆ ಈ ಪಾಟಿ 2-3 ಎಕರೆಗೆ ಹಾಕಿದ್ದೀರ, ನಾಳೆ ಕಾಲೇ ಆಗಿಬಿಡ್ತೈತೆ. ಇನ್ನು ಯಾನ ಕರಿ ಇನ್ನು ಬೇರೆ ನಮ್ಮ ಜೊತೆಗೆ ಇನ್ನೊಂದು 5-6 ಜನ 7-8 ಜನ ಆಗಬೇಕು. ಈ ಬಿಸಿಲಿಗೂ ಅದಕ್ಕೂ ತಾಕಳ ನೆಂದಿಲ್ಲ, ಒಂದಿಟ್ಟು ಗಡ್ಸಾಗಿದ್ದಾವೆ ಕುಕ್ಕಿ ಹಂಗೆ ಭುಜೆಲ್ಲ ನೋಯ್ತವೆ. ತಾಕಳ ನೆಂದು ಒಂದಿಟ್ಟು ಮಳೆ ಅನಕ್ಲಿ ಉದ್ರಾಡಿದ್ರೆ ಮೆತ್ತಗಿಲ್ಲ, ಒಂದಿಟ್ಟು ಗಡ್ಸಾಗಿದ್ದಾವೆ. ಯಾನ ಇನ್ನೂ ಜನನ ಕರಿ. ಈ ನಿಂಗೆ ಅಜ್ಜಿ ಅಂತೂ ನಾನು ಇನ್ನು ಯಾರು ನೋಡಿಕೊಂಡು ಹೋಗೋಣ. ಸುಮ್ಮನೆ ಆಗತಕ್ಕ ನೀವೇ 2-3 ದಿನ ಬಂದು ಆಗ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಇನ್ನು ಬೇಕಾದ್ರೆ ಕೊಡ್ತೀನಿ ಕೂಲಿನೂ. ಎಲ್ಲರೂ ಕೊಟ್ಟಿದ್ದಕ್ಕಿಂತ ಇನ್ನೊಂದು 20 ರೂಪಾಯಿ ಜಾಸ್ತಿನೇ ಕೊಡ್ತೀನಿ. ಇಲ್ಲಾಂದರೆ ಒಪ್ಪತ್ಕೊಂಬದಾದರೆ ಒಪ್ಪತ್ಕೊಂಡ್ರಿ. ನೀವು ಯಾವಾಗ ಬೆಳಗಿಲ್ಲ ನಾನು ಬಂದು ತೆಗೀರಿ, ಬೈಗಾಗ ತಕ್ಕನ ತೆಗೀರಿ. ಬಿಸಿಲು ಬೇಕಾದ್ರೆ ಕೂಕೊಂಬದಾದ್ರೆ ಕೂಕೊಂಡು ಬೇಕಾದ್ರೆ ನಾವು ನೀವು ಕಾಫಿ ಮುದ್ದೆ ನಾನು ತರೋದು ನನಗಿರಲಿ. ಒಟ್ಟಿಗೆ ಬಂದು ಆಗ ಮಾಡ್ಕೊಂಡು ಹೋಗ್ರೆ ಹಂಗೆ ನೀವೇ ಬರ್ರಿ. ನಾನು ಯಾರನ್ನೂ ಕರೆಯೋಕೆ ಹೋಗಲ್ಲ, ನನಗೆ ಬಿಡುವಿಲ್ಲ ಏನಿಲ್ಲ. ಇನ್ನೊಂದು 6ಕೆ ಆಲಯ ನಮ್ಮ ಅಣ್ಣನ ಮಗಳದು ಮದುವೆ ಐತೆ, ಹೋಗ್ಬೇಕು. ಅದಕ್ಕಾಗಿ ಈ ಪಾಟಿ ತಗದಿ ಮಾಡೋದು ನಿಧಾನಕ್ಕೆ ಆದ್ರಾಗ್ಲೇಳು ಅಂತಂದೊಂಬಕ್ಕೆ ಮದಿಗೆ ಹೋಗ್ಬೇಕು. ಹೆಂಗೆ ತವ್ರ ಮನೆಯವರು ಮದುವೆ ಅಂದರೆ ಒಂದು 2-3 ದಿನಕ್ಕೆ ಮುಂದಾಗಿ ಹೋಗ್ದಾನ ಇಲ್ಲೇ ಇರೋಣ. ಆಗ ತಾಕ ತಕ್ಕೊಂಡು ಅದಕ್ಕಾಗಿಯೇ ನಿಮಗೆ ಹೇಳೋದು, ಆಗ ತಕ್ಕ ಬಂದು ಆಗ ಮಾಡ್ರಿ ಅಂತಾನೆ. ಯಾಕೆ ಊರಾಗಿದ್ಮೇಲೆ ನಿನ್ನ ಒಬ್ಬಳಿಗೆ ಬಂದರೆ ನಮ್ಮನ್ನ ಯಾರೇ ನಂಬ್ತಾರೆ? ಅವ್ರಿಗೊಂದಿನ ಇವ್ರಿಗೊಂದಿನ ಹೋಗ್ಬೇಕು. ಆಗ ತಕ್ಕ ನಿನ್ನ ಒಬ್ಬಳಿಗೆ ಬಂದರೆ ನಾವೇನು ಬೇಡವೇನಮ್ಮ ಅಂತಂದೇಳಿ ಹಂಗೆ ಯಾವ ಉಪರ ತಿಪ್ಪಣ್ಣ ಬಂದು ದುಡ್ಡ ಕೈಯಕ್ಕೆ ಬಂದ. ನಾಳೆಗೆ ಬರ್ರಕ್ಕ, ಇವತ್ತೀರ ಅವ್ರಿಗೆ ಹೋದ್ರೂ ಹೋಗ್ರಿ, ಇವತ್ತು ಬರ್ರ ನಾಳೆಗೆ ಬರ್ರಕ್ಕ ಅಂತಂದೇಳಿ ಯೋನ್ ಬಲಂತ ಮಾಡಿ ದಂಗೋಗಿದ್ದ. ನಾನೀಗಳಪ್ಪ ಸ್ವಾಮಿ ಬಂದರೆ ಕೊಡಿವಂತೆ, ದುಡ್ಡು ಮಾತ್ರ ಬೇಡಪ್ಪ, ಬಂದಾಗ ಕೊಡಿವಂತೆ ಅಂತಂದೇಳಿ ಅವ್ರದ್ದಾದರೆ ಬತ್ತೀವಿ ಅಂತಂದೇಳಿ ಕಳಿಸಿದ್ದೀನಿ. ಯೋನ್ ಬಂದು ದಂಗೋಕ್ಕಂತಾರೆ, ನೀವು ಯಾರ ಜೊತೆಯಾಗಿ ಹೋಗ್ತೀರಾ ಬರ್ರಕ್ಕ ನಮ್ಗೊಂದಿನ ಅಂತಂದೇಳಿ ಏನು ಅಂದ್ರೆ ಆಸ ತಕ್ಕ ಕೂಕೊಂಡಿದ್ದಮ್ಮ. ನಾನು ನೋಡಂತಡಿ ಇವತ್ತು ಹೋಗ್ತೀವಿ ಆದರೆ ಬತ್ತೀವಿ ಅಂತಂದು ಹೇಳಿದ್ದೆ. ಕಾಫಿ ಇನ್ನೂ ಐತೆ ಪ್ಲಾಸ್ನಾಗೆ. ಸ್ಯಾನೆ ನಿನ್ನೆ ಯಾರನ್ನ ಕುಡಿಯೋರಿದ್ರೆ ಹೆಚ್ಚಾಗಿ ಬೇಕಾದ್ರೆ ವಹಿಸ್ಕೊಂಡು ಕುಡೀರಿ. ನಾನೊಂದಿಟ್ಟು ಹೆಚ್ಚಾಗಿ ತಗೊಂಡಿದ್ದೀನಿ, ಕುಡಿಲಿ. ಕಾಫಿ ಕುಡಿದ್ರೆ ವಾಸೆ ಒಂಥರ ಮಕ ಕಳ್ಬೇರ್ಕೊಂಡಂಗೆ ಆಗುತ್ತೆ, ತಗ್ಗಕ್ಕೆ ವಾಸೆ ಅಂತಂದೇಳಿ 9 ಮುಂದೆ ಒಂದ್ಸಲಿ ಕುಡಿದ್ರೆ ಏಟ ವಾಸೆ ಅಂತನ ಕಾಸೆ ಮಂದೆ ನಾನು. ಕಾಫಿ ಬೋಲ್ ಚೆನ್ನಾಗೈತೆ ಕಣಕ್ಕ, ಹಂಗೇನೆ ಬೋಲ್ ಚೆನ್ನಾಗೈತೆ. ಎಕ್ಕೆ ರಸ ಇದ್ದಂಗೆ ಐತೆ, ಹಂಗೆ ಬೆಳ್ಳಗೈತೆ ಕಾಫಿ. ಕುಡಿತಾ ಕುಡಿಯೋ ನಮಗಾಗುತ್ತೆ. ಬೋಲ್ ಚೆನ್ನಾಗೈತೆ, ಹಂಗೆ ಎಂತ ಚೆನ್ನಾಗಿ ಕಾಸ್ಕೆ ಬಂದಿದೆ. ಬೋಲ್ ಮಿಠ ಹಾರ್ಲಿಕ್ಸ್ ಅಂತಂದು ಅಂತಾರಲ್ಲ ಅದಕ್ಕಿಂತ ಚೆನ್ನಾಗೈತೆ. ಹಂಗೇನೆ ಬೆಲ್ಲ ಹಾಕಿ ಕಾಸ್ಕೆ ಬಂದಿದೆಯಾ, ಎಷ್ಟು ಚೆನ್ನಾಗೈತೆ. ಹಂಗೇನೆ ಬೆಲ್ಲ ಅಂದಿಟ್ಟು ಸಕ್ಕರೆ ಅಂದಿಟ್ಟು ಹಾಕಿದ್ದೆ ನಾನು. ಬೆಲ್ಲನೇ ಎಂಬುದೇನಿಲ್ಲ, ನಮ್ಮ ಮನೆಗೂ ಸಕ್ಕರೆದೇ ಕಾಸೋದು. ಎಲ್ಲ 1-2 ಉಂಡೆ ಅಲ್ಲಿತ್ತು. ನಾನು ಅದನ್ನೇನು ಊಟ ಸೀಮೆ ಕೊರೆದು ಹಾಳಾಗ್ತೆ ಅಂತಂದು ಅದಕ್ಕೆ ಕುಟ್ಟಿ ಹಾಕ್ಕೊಂಡು ಕಾಸ್ಕೆ ಬಂದೆ. ಚೆನ್ನಾಗೈತೆ ಅಲ್ವಿ. ನಾವೇನು ಚಾನೆ ಆಗ್ಲೆಲ್ಲ ಕುಡಿಯೋಲ್ಲ ಕಣಕ್ಕ, ಹಿಂಗೆಲ್ಲ ಕೂಲಿ ಬಂತಾಗೇನೆ ಹಂಗೆ ಕುಡಿಯೋದು ಬೇಜಾರಕ್ಕೆ. ಕಾಫಿ ಕುಡಿದ್ರೆ ಎಷ್ಟೋ ವಾಸೆ ಅಂತಂದೇಳಿ ನಾವು ಮನೆಗಿದ್ರೆ ಅದಾಗ ಒಂದ್ಸಲಿ ಬೈನಾಗ ಒಂದ್ಸಲಿ ಅಷ್ಟೇ ಕಾಸೋದು. ಆಗ್ಲೆಲ್ಲ ಕಾಸಕ್ಕೆ ಹೋಗಲ್ಲ ನಾವು ಅಷ್ಟೇ. ಕಾಫಿ ಏನು ಹೊಟ್ಟೆ ನಮ್ಮ, ಅದಕ್ಕೆ ನಾವು ಕಾಸಕ್ಕೆ ಹೋಗಲ್ಲ. ಇಲ್ಲ ಕೂಲಿ ಬಂದಾಗ ಕುಡಿದ್ರೆ ಬೈನಕ್ನಾಗ ಹೋಗಿ ಮನೆಗೆ ನಾವು ಕಾಸೋದೇ ಇಲ್ಲ. ನಮ್ಮ ಹುಡುಗರ್ಗ ನಮ್ಮ ಅಪ್ಪನ ಕಾಸು ಕೊಡ್ತೀವಿ ಅಷ್ಟೇ. ಎಷ್ಟು ಬಿಟ್ಟರೆ ನಾವು ತಿರ್ಗಾ ಕಾಸೋದೇ ಇಲ್ಲ. ಎದ್ದಾಗ ಒಂದ್ಸಲಿ ಕುಡಿದ್ರೆ ಬೈನಾಗ ಇನ್ನೊಂದ್ಸಲಿ ಕುಡಿದ್ರೆ ತಿರ್ಗಾ ಕಾಫಿ ಸುದ್ದಿಲ್ಲ ನಾವು. ಆಗ್ಲೆಲ್ಲ ಏನು ಕುಡಿಯೋಕೆ ಹೋಗಲ್ಲ. ಬೋಲ್ ಚೆನ್ನಾಗಿತ್ತು ಕಾಫಿ, ಮಾತ್ರ ಚೆನ್ನಾಗಿ ಕಾಸಿ ಬಂದಿದ್ದೀವಳು. ಹಾಲು ನಾವೇನು ಎದ್ದತ್ನಾಗೇನು ಒಂದು ಊಟ ಇರಿಸ್ಕೊಂಡು ಕಾಪಿಗೆ ಇರಿಸ್ಕೊಂಡು ಯಾರಿಗಾನ ಒಬ್ರಿಗೆ ಒಂದು ದಿವಸ ಒಯ್ತೀನಿ ಅಷ್ಟೇ. ಬಿಟ್ಟರೆ ಯಾರನ್ನ ಬಂದು ಒಯ್ತೀನಿ. ಇಲ್ಲಿದ್ರೆ ನಮ್ಮ ಮನೆಗೇನೆ ಹಾಲು ಮಜ್ಜಿಗೆ ಮೊಸರು ಬೇಕು. ಕೂಲರ್ ಯಾವಾಗಲೂ ಇರ್ತಾರೆ, ಹಾಲು ಬೇಕೇ ಬೇಕು ನಮಗೆ. ಅದಕ್ಕೆ ನಾವೇನು ಮಾರಕ್ಕೆ ಹೋಗಲ್ಲ. ಎಮ್ಮೆ ಹಾಲು ನೋಡು ಮಂದಿಗಿರ್ತವೆ, ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಕಪ್ ಕಾಫಿ ಕುಡಿದ್ಬಿಟ್ರೆ ಊಟನೇ ಕೇಳಲ್ಲ. ನಾನಂತೂ 9 ಒಂದು ಕಪ್ ಕಾಫಿ ಹಾಲೈದು ಕಾಫಿ ಕಾಸ್ಕೊಂಡು ಕುಡಿದ್ಬಿಟ್ರೆ ಮಂದಿಗೆ ಹಂಗೇನೆ ಅಡುಗೆ ಆಗತಕ್ಕ ಸುಮ್ಕಿದ್ಬಿಡ್ತೀನಿ. ಹೊಟ್ಟೆ ಹಸ್ತೈತೆ ಎಂಬುದೇ ಇಲ್ಲ. 11-12 ಗಂಟೆ ಆದರೂ ಹೊಟ್ಟೆನೇ ಹಸಿಯಲ್ಲ. ಮತ್ತೆ ಹೇಳು, ಆಲ್ಮೋಸ್ಟ್ ಇರೋ ಮನೆಗೆ ಸಾರಿಂದೂ ಒತ್ತೋಗುತ್ತೆ. ಸಾರು ಏನಾಗಲ್ಲ, ಇವತ್ತು ಯಾಕೆ ಮಾಡೋಣ ಮಂಗಿರಲ್ಲ. ಒಂದು ಈಟ್ ಮಾಡಿದ್ರೆ ಸಾಕು ಸಾರಿಂದೇನು. ಒಂದಿನ ಮಾಡಿದ್ರೆ 2 ದಿನ ಬೇಡ. ಹಾಲು ಮಜ್ಜಿಗೆ ಮೊಸರು ಇದ್ಬಿಟ್ರೆ ನೆಮ್ಮದಿ. ಯಾರು ತಿಂದ್ರೆ ಖುಷಿ ಆಗಲ್ಲ. ಹಾಲು ಮೊಸರು ಇದ್ಬಿಟ್ರೆ ನೋಡು, ತುಪ್ಪ ಉಣ್ತೀವಿ, ಹಾಲು ಕಡ್ದು ಬೆಣ್ಣೆ ತೆಗೆದು ಮಜ್ಜಿಗೆ ಮಾಡಿದರೆ ಮಜ್ಜಿಗೆ ಬೋಲ್ ಚೆನ್ನಾಗಿರುತ್ತೆ. ಮಜ್ಜಿಗೆನೂ ಉಂಡ್ರು ಹಂಗೆ ಎಪ್ಪಾಯ್ತಂಗಿರುತ್ತೆ ಹೊಟ್ಟೆ. ಹಂಗೇನೆ ಮುದ್ದೆ ಅನ್ನ ಮಜ್ಜಿಗೆ ಉಂಡ್ಬಿಟ್ರೆ ಸಾಕಮ್ಮ. ಹಂಗೇನೆ ಎಷ್ಟು ನೆಮ್ಮದಿ ಅನ್ನಿಸ್ತೈತಿ. ಹಾಲು ಮೊಸರು ಇದ್ರೆ ಚಂದ ಮನೆಯಾಗೆ. ಕಾಫಿ ಹಂಗೆ ಎಕ್ಕೆ ರಸ ಆಗೈತೆ ಕಣಕ್ಕ, ಹಂಗೆ ಮಂದಿಗೆ ಎಂತ ಚೆನ್ನಾಗೈತೆ, ಬೋಲ್ ಚೆನ್ನಾಗೈತೆ. ಹೇಳು, ಒಬ್ಬೊಬ್ರು ಕಾಫಿ ಮತ್ತಾರೆ ಹಂಗೇನೇ ಕೊಂಡಾಗ್ಲೂ ನೀರಾಗಿರುತ್ತೆ, ಕರಿಗೆ ಇರುತ್ತೆ. ಮನೆಯಾಗ ಹಾಲು ಕರೆದ್ರೂ ಒಂದು ದಿವಸ ಹಾಲು ಒಯ್ಕೊಂತಾರಲ್ಲ ಕೂಲಿಯರಿಗೆ ಅಂತಂದೇಳಿ ಒಂದೀಟ ಒಯ್ದು ಒಂದು ದಿವಸ ಒಯ್ಕೊಂಡು ತಂಬತ್ತಾರೆ. ಹಂಗೇನೆ ಬರೀ ಒಂದಿಟ್ಟು ಟೀ ಪುಡಿ ಹಾಕ್ಕೊಂಡು ಸಪ್ಪಗಿರುತ್ತೆ, ನಿರ್ಜಪ್ಪಿದ್ದಂಗೆ. ನಮಗೆ ಕುಡಿಯೋಂಗಾಗಲ್ತ ಒಂದಿಟ್ಟು ಕಾಫಿ ಮಂಗೆ ಇದ್ರೇ ಚಂದ. ತೀರಾ ಸಪ್ಪಂಗೆ ನೀರು ಕುಡಿದ್ರೆ ಅದೇನು ರುಚಿ ಅನ್ಸೋದೇ ಇಲ್ಲ ಟೀ ಕುಡಿಯೋಕ್ಕೆ. ನಮ್ಗೊಂದಿಟ್ಟು ಸೀರಿದ್ರೇ ಚಂದ. ಅಯ್ಯೋ ಇವಾಗ್ಯಾರು ಎಲ್ಲನ ಇದು ಸಕ್ಕರೆದು ಕಾಫಿ ಕುಡಿದ್ರೆ BP ಬರ್ತೈತೆ, ಶುಗರ್ ಬರ್ತೈತೆ ಅಂತಂದೇಳಿ ಕುಡಿಯೋದೇ ಇಲ್ಲಮ್ಮ ಒಬ್ಬೊಬ್ರು. ಹಂಗೇನೆ ಹಾಲ್ನಾಗ ಟೀ ಪುಡಿ ಹಾಕ್ಯಂಡು ಪೇಟೆಗೆಲ್ಲ ನಾನು ನಮ್ಮ ಅಮ್ಮನೀರು ಊರಿಗೆ ಹೋಗಿದ್ನಲ್ಲ ಅಲ್ಲಿ ಬೆಂಗಳೂರಿಗೆ, ಅಲ್ಲಿ ಹಂಗೇನೆ
ಯಾರ ನೋಡು ಶುಗರು ಅಂತಂದೇಳಿ ನಾವು ಟೀ ಕಾಫಿ ಕುಡಿಯಲ್ಲ ಸಪ್ಪಂದು ಅವರು ಸಪ್ಪಂದು ಅಂದರೆ ಅದು ಹೆಂಗೆ ಕಾಸ್ತಿದ್ದಾರೆ ಅದತ್ತು ಅಂತಂದು ಅಂತಿದ್ದು ನಾನು. ಅದಕ್ಕೆ ನಮ್ಮಮ್ಮನೇ ಅಂತಿದ್ಲ ಅಮ್ಮ ಹಾಲ್ನಕ್ಕೆ ಒಂದು ಟೀ ಪುಡಿ ಉದುರಿಸಿ ಮಾಡಿಸ್ಕೊಂಡು ಕುಡಿತಾರೆ ಹೋಗೋಗ್ರು ನನಗೆ ಅಂತಂದೇಳಿ. ನಮ್ಗೆ ಅದು ಹೆಂಗೆ ಕುಡಿಯೋದು ಅದು ಮಿಸರು ಬರೋಲ್ಲ ಮತ್ತು ನಾವೆಂದು ಕುಡ್ದಿಲ್ಲ ಹಂಗೆ. ನಿಂಗಜ್ಜಿ ಆ ಪ್ಯಾಟೆಗಳವ್ರಿಗೆ ಬಿ ಪಿ ಶುಗರು ಉಂಡು ಸುಮ್ಮ ಕೂಕಂತಾರೆ. ಬೆವ್ರ ನೀರು ಅರಿಯೋದಿಲ್ಲ, ಬಿಸ್ಲಾಗ ಹೋಗೋದಿಲ್ಲ, ಬೈ ಮುರಿಯ ಕಷ್ಟಪಟ್ಟು ಏನು ಮಾಡಲ್ಲ, ಉಂಬೋದು ನೆಳಗಿರೋದು ಮಾಡ್ತಾರಲ್ಲ, ಆ ಕೆಟ್ಟ ನೀರು ಬಸಿ ಅಲ್ಲ, ಹಂಗಾಗಿ ಬಿ ಪಿ ಶುಗರು ಎಲ್ಲ ಬರ್ತೈತೆ. ಸುಮ್ಮ ಕೂಕೊಂಡಿದ್ರಿ ಉಂಡು ಇಟ್ಟಾತನ ಬದುಕ ಮಾಡಬೇಕು. ಹೊಲಗೆ ಮನೆಯಾಗೆ ಮಾಡೋಂಗಿಲ್ಲ ಏನಿಲ್ಲ, ಮನೆಗಳ್ದು ಮಾಡಲ್ಲ, ಬಟ್ಟೆ ಒಗೆಯೋದು ಇಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕ್ತಾರೆ, ಅಡುಗೆ ನೆನ್ಗೆ ಹಾಕ್ತಾ ಮಾಡೋದು, ಸೌದೆ ತತ್ತಿ ಮಂಗಿಲ್ಲ, ನೀರು ತತ್ತಾರೆ ಮಂಗಿಲ್ಲ, ಎಲ್ಲ ನೀರು ಒಳಗೆ ಅಡುಗೆ ಮಾಡತಕ್ಕೂ ಎಲ್ಲ ತಕ್ಕೂ ಬಚ್ಚಲಕ್ಕೂ ಎಲ್ಲ ಬರ್ತವೆ. ಮಾಡ್ಕೊಂಡು ಉಂಬೋದು ಒಂದೇ. ಪಾತ್ರೆ ತೊಳೆಯೋದು ಬಂದಿತ್ತಂತ ಇವಾಗಿನೇನು ಒಬ್ಬೊಬ್ರು ಮನೆ ಪಾತ್ರೆ ತೊಳೆಯೋದು ತಂದಿರ್ತಾರೆ. ಇನ್ನೇನು ಹೆಂಗಸ್ರಿಗೆ ಇನ್ನೇನು ಬದುಕಿರುತ್ತಮ್ಮ, ಹೆಂಗಸ್ರಿಗೂ ಬದುಕಿರಲ್ಲ, ಗಂಡಸರೂ ಉಂಬೋದು ಕೆಲಸಕ್ಕೆ ಹೋಗೋದು ಮಾಡ್ತಿರ್ತಾರೆ. ಅದಕ್ಕೆ ವಿಪರೀತ ಕಾಯಿಲೆಗಳು ಪೇಟೆಗೆ. ನಮ್ಮ ಒಳ್ಳೆಗಾದ್ರೆ ಬೇಸಾಯಕ್ಕೆ ಹೋಗ್ತಾರೆ, ಹೊಲ್ದ ಮನೆ ಬದುಕು ಮಾಡಿ ಬೆವ್ರ ನೀರು ಏರಿಸ್ತಾರೆ ನೋಡು, ಏನಿಂಥವೆಲ್ಲ ಬಿ ಪಿ ಶುಗರು ಏನೂ ಇರೋದೇ ಇಲ್ಲ. ಈಗಲೇ ಹಂಗಮ್ಮ ಅಂಬೋದು. ನಮ್ಮ ಕಾಲದಾಗ ಇಂಥವೆಲ್ಲ ಯಾತ್ರವೂ ಇರಲಿಲ್ಲ ಕಣಮ್ಮ. ಹಂಗೇನೆ ಇವಾಗ ಯಾತ್ರ ಕಾಯಿಲೆಗಳು ಹೇಳ್ತಾರೆ, ಅವಾಗೇನಿಲ್ಲ. ನಾವು ಸಣ್ಣ ಹುಡುಗರಿದ್ದಾಗ ಹಂಗೆ ಹಣ್ಣು ಮುದುಕರು ಮಸ್ತಾಗಿರೋರು ಯಾರ ಮನೆ ತಗ. ಈಗ ಅರ್ಧ ವಯಸ್ಸಿಗೆ ಸಾಯ್ತಾರೆ ಅಂತೆಂಥವು ಕಾಯಿಲೆಗಳು ಬಂದು ಓಟು ಕಲ್ಬೆರ್ಕೆ ಅದು ಇದನ್ನು ತಿಂಬೋದು. ನಾವು ಹೊಲ್ದ ಮನೆಗೆ ಬೆಳೆದಿದ್ದ ಸೊಪ್ಪು ಸೆದೆ ಕಾಳು ಕಡಿ ತಿಂದ್ಕೊಂಡಿದ್ರೆ ಏನೂ ಬರೋಲ್ಲ. ಈ ಪೇಟೆಗಳ್ದು ಯಾತ ತಂದು ತಿಂತಾರೆ, ಇಲ್ಲದ್ದೆಲ್ಲ ಕಾಯಿಲೆ ಬರ್ತವೆ. ಹೆಂಗ ಒಂದಿಟ್ಟು ಕಾಪಿ ಕಾಸ್ಕೊಂಬರೋದಕ್ಕೆ ವಾಸಿ ಕಣಮ್ಮ. ಅಲ್ಲಿ ಲಲಿತಮ್ಮರಿಗೆ ಹೋಗಿದ್ವಿ ಕಾಪಿ ಕಾಸ್ಕೊಂಬರಮ್ಮ ಅಂತಂದ್ರೆ ಇಟ್ಟತ್ನಾಗೆ ಅಂತ ಕಾಪಿ ಒಂದೇ ಸಲ ಉಂಡ ಮೇಲೆ ಕುಡಿರಂತೆ ಅಂತಂದೇಳಿ ತೋರ್ಲೇ ಇಲ್ಲ. ನಮಗೆ ಅಲ್ಲೇ ರೂಢಿಯಾಗಿರುತ್ತೆ. ಹಿಂಗೊಬ್ಬೊಬ್ರು ಅಲ್ದಕ್ಕೆ ಹೋಗಿ 11-12 ಗಂಟೆಗೆ ಒಂದ್ಸಲಿ ಕಾಪಿ ಕೊಡ್ತಾರೆ, ಉಂಡ ಮೇಲೆ ಒಂದು 3-4 ಗಂಟೆಗೆ ಒಂದ್ಸಲಿ ಕೊಡ್ತಾರಲ್ಲ, ಆವಾಗ ಹಂಗೆ ಏಟೋ ಒಂಥರ ಕಾಳುವೇರು ಕಣಂಗಾಗುತ್ತೆ. ಅಲ್ಲೇ ಅದೇ ರೂಢಿಯಾಗಿರುತ್ತೆ. ತೊದ್ದರ್ತಾಗೆ ಒಂಥರ ತಲೆ ನೋವು ಬಂದಂಗಾಗೋದು. ಹಂಗೇನೆ ಕಾಪಿ ಓಟತಿ ಕುಡಿಯಪ್ಪ ಅಮ್ಮಂಗಾಗೋದು. ಮತ್ತಿಗೆ ಹೇಳು ಒಬ್ಬೊಬ್ರು ಹಂಗೆ ಎತ್ತರದೇ ಇಲ್ಲ ಕಾಪಿನ. ನಮಗೇನಿಲ್ಲ ಹಂಗೆ ಒಂದಿಟ್ಟು ಕಾಪಿ ಕೊಟ್ಬಿಟ್ರೆ ಇನ್ನೊಂದಿಟ್ಟು ಕೈ ಜೋರಾಗಾಡ್ತವೆ. ಕಾಪಿ ಕುಡಿದ್ರೆ ಒಂಥರ ತಲೆ ತೆಮ್ತಾರೆ ನೋಡು, ಆಗ ಹಂಗಾಗ್ತವೆ. ಒಂದೀಟು ಕಾಪಿ ಏನು ಶಾನೇನು ಕೇಳಲ್ಲ. ನಾವು ಏನೋ ಒಂದು ಸೇರು ಕುಡಿತಾರೆ ನಮಗೆ ಆಗ್ಲೆಲ್ಲ ಯಾರ್ಕಸ್ತಾರೆ ಕಾಪಿನ ಅಂತಂತಾರೆ ಒಬ್ಬೊಬ್ರು. ಕೂಲರ್ನ ಹೆಂಗೆ ನೋಡ್ಕೊಂತಾರೆ ಹಂಗೆ ಬದುಕಾಗ್ತಾವಮ್ಮ. ಕಾಪಿ ಮುದ್ದೆ ಟೈಮಿ ಸರಿ ತರೋದು ನೋಡ್ಕೊಂಡ್ರೆ ಬದುಕು ಮಾಡ್ತಾರೆ ಒಂದಿಟ್ಟು ಕೈ ಆಡಿ. ನಾಳೆ ಕಾಣ್ಬೋದೆ ನಮ್ಮಯ್ಯೋ, ನೀವೇ ಬಂದರೆ ನಿಮಗೆ ತೆಗ್ತೀರ, ಒಬ್ರಿಬ್ಬರನ್ನ ಕರೆದ್ರೆ ನಾಳೆ ಆಗುತ್ತೆ ಅನ್ಸುತ್ತೆ ಅಲ್ಲಿ ಕಳೆ ತೆಗೆಯೋದು. ಏನು ಇವತ್ತು ಇಲ್ಗಾನ ತೆಗ್ದಿದ್ರೆ ಇನ್ನೊಂದಿಟ್ಟು ಅಲ್ಗಾನ ತೆಗಿತೀರಾ, ನಾಳೆ ಆಗುತ್ತೆ. ನಾಳೆಗೂ ನಮಗೆ ಬರ್ತೀರಿ, ಯಾರಿಗಾನ ಹೋಗ್ಬೇಡ್ರಿ. ನಾನು ಇನ್ನೆಲ್ಲಿ ಯಾರನ್ನ ಕರೆಯಕ್ಕೆ ಬರೋಣ. ಮತ್ತು ಆ ಮೇಗ್ಲಕೆರೆಗೆ ಹೋಗು, ಸಾಕಮ್ಮ ದೇವಮ್ಮ ರತ್ನಮ್ಮ ಅವರು ಬರ್ತಾರೆ. ಕರೆದು ಒಂದು 20-30 ರೂಪಾಯಿ ಹೆಚ್ಚು ಕೊಡ್ತೀನಿ ಅಂತಂದು ಹೇಳು. ಹೆಂಗಿದ್ರು ನಿಮ್ಮ ಅಣ್ಣನ ಮಗಳದು ಮದುವೆ ಹೋಗ್ಬೇಕು ಅಂತಂದಂತ ಎಲ್ದು ಆಗ ಮಾಡಿ ಒಂದು 2 ದಿನಕ್ಕೆ ಮುಂದಾಗಿ ಹೋಗಿ ಆತನ ಮಾಡಿವಂತೆ ಬಂದಿತ್ತು ನಮ್ಮ ತಂಗಿರೋ ಹೊತ್ತಿಗೆ ಅದು ಇದು ಬದುಕು ಮಾಡೋಕ್ಕೆ ಅಂತಂದು ಹೇಳೋ ಅಂತಾರೆ. ಇಲ್ಲಾಂದ್ರೆ ಯಾರೋ ಬಂದಂಗೆ ಮದುವೆ ದಿನ ಬಂದಾಳೆ ಅಂತಂದೇಳಿ ಆಡ್ಕೊಂತಾರೆ. ಒಂದು 20-30 ರೂಪಾಯಿ ಹೆಚ್ಚು ಕೊಟ್ಟರೆ ಬರ್ತಾರೆ. ಯಾರಿಗಾನ ಹೋಗೋರು ಬಿಡು ಇಲ್ಲೇ ಹೋಗೋಣ ಕೊಡ್ತಾರೆ ಅವ ಕೈರ್ಗೆ ಹೋದ್ರಿ ಅಂತಂದೇಳಿ ಹೋಗಿ ಕರಿ. ಅವ್ರನ್ನೂ ಎಲ್ಲ ಹೋಗಿ ಕರೆದಿದ್ದಮ್ಮ. ನಿಮ್ಮ ಕರಿಬೇಕಾದ್ರೆ ಅವ್ರನ್ನೂ ಹೋಗಿ ಕರೆದಿದ್ದೆ. ಅವ್ರಂಗೆ 101 ಅಂಕ್ಲು ಹೇಳ್ತಾರೆ. ನಾನು ಬಾಕಿ ಹಳೆ ಇಸ್ಕೊಂಡಿದ್ದೆ, ಅವ್ರಿಗೂ ಒಮ್ಮೆ ಹೋಗ್ಬೇಕಾಗಿತ್ತು, ನಾವು ಇವತ್ತು ಎಲ್ಲಿ ಬರ್ತೀವಿ, ಇನ್ನೂ 2-3 ದಿನ ಸಿಗಲ್ಲ ಅಂತ ಬರೀ ಅವ್ರ ಕೇಳಿ ಹಿಂದಕ್ಕೆ ಬರೋದೇ. ಸುಮ್ಮನೆ ನೀವೇ ಒಪ್ಪತ್ಕೊಂಡ್ಬಿಟ್ರಿ. ಏಟ್ಗೆ ಆತು ಒಪ್ಪತ್ಕೊಂಡ್ಬಿಟ್ರಿ. ಮುದ್ದೆ ನೀರು ತಂದು ಕೊಡೋದು ಕಾಪಿನೂ ನಾನು ತಂದು ಕೊಡ್ತೀನಿ. ನಿಮ್ಮ ಜೊತೆ ಬೇಕಾದ್ರೆ ನಾನು ತೆಗಿತೀನಿ ನಮ್ಮ ತಾಯಿ. ದಯವಿಟ್ಟು ನಿಮ್ಗೇನು ಇನ್ನೊಬ್ಬರಿಗೆ ಹೋಗ್ಬೇಡ್ರಿ, ಬರ್ರಿ ನಮಗೇನೆ ಆಗ ಮಾಡಿರಿ. ಅಕ್ಕ ನೀನೇ ನೋಡ್ತಿದ್ದೀಯಲ್ಲಕ್ಕ, ನಾವೇನು ತೆಗಿತೀವಿ ಅಂತ ನಾವು ಇದ್ರಕ್ಕ. ನಾವು ಮನೆಗಳವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೀವಿ ಕಣಕ್ಕೆ. ನಾವೇನು ಸೋಜ್ ನಡಲ್ಲ, ಒತ್ಕಳಿಯಲ್ಲ. ಬಿಡು ನಾಳೆಗೆ ನಮಗೆ ಆಗುತ್ತೆ ಅಂತಂದೇಳಿ ಇದು ಮಾಡಲ್ಲ. ನಾವು ಊಟ ಕಟ್ಕೊಂಡಿದ್ದೀವಿ. ನಾವೇನು ಊಟ ಬರೀ ಕೂಲಿ ಮಾಡೋರೆ ಅಲ್ಲ, ನಾವು ನಮ್ಮಲ್ದಾಗ ಮಾಡಲ್ವ, ಹಂಗೆ ಮಾಡ್ತೀವಿ ಕಣಕ್ಕವು. ಏನು ಮಾಡೋದು, ಈಗ ಒಂದಿಟ್ಟು ಕಾಳೆ ಅಂದಿಟ್ಟು ಜೋರಾಗೈತೆ, ಅದಕ್ಕೆ ಅದು ಬೇರೆ ಸ್ಯಾನೆ ಐತೆ, ಅದಕ್ಕೆ ಇನ್ನೊಂದಿಷ್ಟು ನನ್ನ ಕರಿ ಅಂತಂದು ಹೇಳೋದು. ಈಗ ಸರಸರನ ಸಾಲಿಟ್ಕೊಂಡು ತೆಗೀರಿ. ನಾನು ಮಂತಕ್ಕೆ ಹೋಗಿ ಮುಂಬಕ್ಕೆ ಮುದ್ದೆನೂ ಅನ್ನ ಸಾರೂ ತಗೊಂಡು ಬರ್ತೀನಿ. ನೀವು ಒಟ್ಟತಿಗೆ ತೆಗಿತೀರಿ. ತೀರಬೇಕಾದ್ರೆ ಆಮೇಲೆ ಇನ್ನೊಂದ್ಸಲಿ ಕಾಪಿನೂ ತಂದು ಕೊಡ್ತೀನಿ. ನಾನೆಲ್ಲ ಕಾಪಿ ಮುದ್ದೆಗೆ ಯೋಚನೆ ಮಾಡಬೇಡ್ರಿ. ನಮ್ಮ ಮನೆಗೆ ನಾನೇನಿಲ್ಲ ಒಟ್ಟಿಗೆ ಬದುಕೊಂಡಾದ್ರೆ ಸಾಕು. ಕಾಪಿ ಮುದ್ದೆ ಕೊಡೋಕೆ ನಾವೇನು ಯೋಚನೆ ಮಾಡೋದಿಲ್ಲ. ಯಾಕ ನಿನ್ನ ನಂಬ ಒಟ್ಟಿಲ್ಲ ಬಿಡಕ್ಕ. ನೀನು ಹೆಚ್ಚಾಗ ಒಟ್ಟು 3 ತತ್ತ ಅಂತಂದ್ರೆ 5 ಜನಕ್ಕೆ ತತ್ತೀಯ. ಇನ್ನೂ 2 ಯಾರನ್ನ ಬೇಕಾರೆ ಕುರಿ ಕಾಯರ ದನ ಕಾಯರ ಯಾರನ್ನ ಇತ್ಲಾಗ ಹೋಗಾರ ಬಂದರೆ ನಿಮ್ಮ ಮನೆಗೇನು ಕಾಪಿ ಕುಡ್ದೆ ಹೋಗೋದೆ. ನಿಮ್ಮ ಹೊಲ್ದಾಗೆ ಮುದ್ದೆನೂ ಅಷ್ಟೇ ಹೆಚ್ಚಾಗಿ ತಂದಿರ್ತೀಯ. ನೀನೇನು 3-5 ಅಂತ 3 ತರಲ್ಲ ಬಿಡು. ನಿಮ್ಮ ಮನೆಗೆ ಕೈ ಎತ್ತಿ ಕೊಡ್ತೀರಿ. ನೀವು ಯಾರಿಗನ್ನತ್ತ ಏನು ಕಂಜು ಸಟ ಆಡೋದಿಲ್ಲ ಹೇಳು. ಒಂದಿಟ್ಟು ಗಡ್ಸಾಗದ ಕಡಮಣಿ ದನ ಇಟ್ಟು ಮಳೆ ಅನುಕೂಲ ಉದ್ರಾಡಿದ್ರೆ ಮೆತ್ತಿರವು. ಬರೀ ನೀವು ಡ್ರಿಪ್ ಪೈಪ್ ಹಾಕಿದ್ದೀರಲ್ಲ, ಬುಡ್ಕಿಸ್ ನೀರೋಗಿ ಒಂದಿಟ್ಟು ಗಡ್ಸಾಗದವೆ. ಇಲ್ದಿದ್ರೆ ನಾವೇನೇ ತೆಗಿತಿದ್ವಿ ಕಣಮಣಿ. ನಾವೇನು ಬರಬರ ಕೈ ಇಟ್ಕೊಂಡು ತೆಗಿತೀವಿ. ನೀನಿದ್ರೂ ಒಂದೇ ಇಲ್ದಿದ್ರು ಒಂದೇ ಕಣಮ್ಮ. ಏನು ಮಾಡೋಣ ಆಗಲ್ಲ. ಅದಕ್ಕಾಗಿನ ಯಾರನ್ನ ಕಾರಿ ಇನ್ನೊಂದು ಇಷ್ಟ ನನ್ನ ಹೆಚ್ಚಾಗಿ ಕಾರಿ ಬೇಕಾರ್ತೀರ. ಅವರು ಬಂದರೆ ನಾವು ಒಪ್ಪತ್ಕೊಂಡು ತಕ್ಕೊಂಡು ಹೋಗ್ತೀವಿ. ನೀನು
ಉಂಕಂಡಿಂಗ ಜೈ ತಿರ್ಗಾ ಎತ್ತಲ್ದನ ಮಾಡಿ ಬಂದರೆ ಹುಲ್ಲೊತ್ತುತ್ತ ನಾವೇನ ಬಿಟ್ಟು ಮದುವೆ ಕಡೆಗೆ ಹೋದೆ ಒಂದು ವಾರಗಟ್ಲೇನೆ ಎತ್ತಲ್ದನ ಇಟ್ಟು ಮಳೆ ಪಳೆ ಬಂದರೆ ಹುಲ್ಲೊತ್ತುತ್ತವೆ ಅವಾಗ ಇದ್ದಿದ್ದು ಜಬ್ರದಂಗಾದರೆ ತೆಗಿಯೋಕ್ಕಾಗಲ್ಲ ಅದಕ್ಕೇನೆ ನಾನು ಹೇಳೋದು ಇವತ್ತು ನಾಳೆಗೆ ಆಗ ಮಾಡ್ರಿ ಅಂತಾನೆ. ಏ ಯಾಕ ನಾವು ಆದೊಟ್ಟು ತೆಗಿತೀವಿ ಕಣಕ್ಕ, ನಾವೇನು ಹೇಳಿಸ್ಕೊಂಬಲ್ಲ ಹೆಂಗನಾಗಲಿ ಅತ್ಲಾಗ ಹೋಗಿ ಕರಿ ನಾವೆಲ್ಲ ಬಂದಿದ್ದೀವಿ ಅಂದರೆ ಅವರು ಬರ್ತಾರೆ ಹೇಳಂಗಂತಾನೆ ಬಸ್ಮಕ್ಕ ನಿಂಗಜ್ಜಿ ರೇಣುಕಮ್ಮ ಅವರು ಬಂದಿದ್ರು ಅಂತಂದರೆ ಅವ್ರೋಗಿರತ್ತಕ್ಕೆ ನಾವು ಬರ್ತೀವಿ ಅಂತಂದು ಹೇಳಿ ಬರ್ತಾರೆ ಹೋಗಿ ಕರಿ ಇನ್ನೊಂದಿಟ್ಟು ಹೆಚ್ಚು ಕೊಡ್ತೀನಿ ಅಂತಂದು ಇವಾಗ ಡಿಮ್ಯಾಂಡ್ ಐತೆ ಒಂದಿಟ್ಟು ಎಲ್ಲರೂ ಕರೀತಾರೆ. ಹಂಗಾಗಿ ನಾವಿನ್ನೇನು ನಾಳೆಗೆ ಯಾರಿಗ ಹೋಗೋಣ ಅಂತಿದ್ವಿ ಹೋಗಲ್ಲ ನಿಲ್ಪಕ್ಕ ನೀನು ಪಾರ್ಟಿ ದೈನಾಸ್ಪಟ್ಟಿಯ ಅದಕ್ಕೆ ನಿಮಗೆ ಬರ್ತೀವಿ ನೋಡಿರಿ ವೀಕ್ಷಕರೇ. ಮದುವೆಗೆ ಹೋಗ್ಬೇಕಂತೆ ಕಾಳೆ ಆಗಬೇಕು ಅಂತಂದೇಳಿ ಎಷ್ಟು ಡಿಮ್ಯಾಂಡ್ ಐತೆ. ನಿಮಗೆ ಈ ಥರ ಅನುಭವ ಏನಾದ್ರು ಆಗಿದ್ರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.